ಅಧಿವೇಶನ ಆರಂಭಕ್ಕೂ ಮುನ್ನವೇ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮಹಿಳೆಯರಿಗೆ ಮಂತ್ರಿ ಮಾಡದಿದ್ದಕ್ಕೂ ಕೂಡ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅಧಿವೇಶನ ಆರಂಭಕ್ಕೂ ಮುನ್ನವೇ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಒಂದು, ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇನ್ನೊಂದು, ಮಹಿಳೆಯರಿಗೆ ಮಂತ್ರಿ ಮಾಡದಿದ್ದಕ್ಕೂ ಕೂಡ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆಯ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಪ್ಲಕಾರ್ಡ್ ಹಿಡಿದು ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ವಿಜೇಂದ್ರ, ಅಶೋಕ್, ಛಲವಾದಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಮಹಿಳಾ ವಿರೋಧಿ ಸರ್ಕಾರ ಅಂತ ಧಿಕ್ಕಾರ ಕೂಗಲಾಗ್ತಾ ಇದೆ. ಮಹಿಳೆಯರಿಗೆ ಅಪಮಾನ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ 50% ಅಷ್ಟು ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರಿಗೆ ಇವತ್ತು ಸಮಪಾಲು ಇವತ್ತು ಸಿಗಬೇಕಾಗ್ತದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮಹಿಳಾ ಮೀಸಲಾತಿಯನ್ನು 33% ಮೀಸಲಾತಿಯನ್ನು ತರಬೇಕು ಅಂತ ಹೇಳಿದ್ರೆ, ಅಲ್ಲಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ದೆಹಲಿನಲ್ಲಿ ವಿರೋಧ ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲೂ ಸಹ ಮಹಿಳೆಯರಿಗೆ ಅಪಮಾನ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಸಂದರ್ಭದಲ್ಲಿ ಒಬ್ಬ ಮಹಿಳೆಯರ ಹೆಸರು ಕೂಡ ತೀರ್ಮಾನ ಆಗಿರ್ತದೆ, ಪತ್ರಿಕೆ ಟಿವಿಗಳಲ್ಲೆಲ್ಲ ಕೂಡ ಬರ್ತದೆ, ಆಮೇಲೆ ಕೈ ಬಿಡ್ತಾರೆ ಅವ್ರ ಹೆಸರನ್ನು. ಅಂದರೆ ಮಹಿಳೆಯರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರ 50%ಗೂ ಹೆಚ್ಚಿರುವಂಥ ಮಹಿಳೆಯರಿಗೆ ಅವರ ಕ್ಯಾಬಿನೆಟ್ಟಲ್ಲಿ ಸ್ಥಾನ ಕೊಡದಿರೋ ಬಗ್ಗೆ ಮತ್ತು ಅಗೌರವ ತೋರಿಸಿರೋ ಬಗ್ಗೆ ಎಲ್ಲರ ಲಿಸ್ಟನ್ನು ಅವರ ಕಾಂಗ್ರೆಸ್ ಲೆಟರ್ನಲ್ಲಿ ಇಮಿಡಿಯೇಟಾಗಿ ಘೋಷಣೆ ಮಾಡ್ತಾರೆ. ಆದರೆ ಮಹಿಳೆಯರ ಕೋಟಾದಡಿ ಒಬ್ಬ ಮಹಿಳೆಯೂ ಕೂಡ ಅಸೆಂಬ್ಲಿಯಲ್ಲಿ ಮಂತ್ರಿ ಪದವಿಗೆ ಘೋಷಣೆಯನ್ನು ಮಾಡಿಲ್ಲ. ಇದು ಆ ಸಮುದಾಯಕ್ಕೆ ಮಾಡಿದಂಥ ದ್ರೋಹ, ವಂಚನೆ. ಅದರಿಂದ ಫಸ್ಟ್ ಈ ರೀತಿ ನಡೀತಾ ಇರೋದು ಭಾಳ ಮೊದಲು ಅಂತ ಅನಿಸ್ತದೆ. ಈ ದಿನ ನಮ್ಮ ಹೋರಾಟ, ಮಹಿಳೆಯರಿಗೆ ಒಂದು ಸ್ಥಾನ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಷ್ಟು ದಿನ ಒಂದು ಮಹಿಳೆ ಆದರೂ ಇದ್ದರು. ಈಗ ಹೊಸದಾಗಿ ರಚನೆ ಆಗಿರುವ ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಕೊಟ್ಟಿಲ್ಲ. ಅಂದರೆ ತಾಯಿಗೆ ಅಪಮಾನ ಮಾಡ್ದಂಗೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಈ ಥರ ಅವಮಾನ ಮಾಡಿದರೆ ಮಹಿಳೆಯರಿಗೆ, ಅದಕ್ಕೆ ನಾವು ಈ ದಿನ ತಾಯಿ ಭುವನೇಶ್ವರಿ ಹತ್ರ ಹೋಗಿ ಬೇಡಿಕೊಂಡಿದ್ದೇವೆ. ಈ ಥರ ಅನ್ಯಾಯ ಆಗಬಾರ್ದು ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು. ಈ ಥರ ಅನ್ಯಾಯ ಯಾರೂ ಮಾಡಬಾರ್ದು. ಯಾಕಂದರೆ ಮಹಿಳೆಯರಿಗೆ ಗೌರವ ಇಲ್ವಾ ಈ ಸರ್ಕಾರದಲ್ಲಿ? ಹೇಗೆ ಈ ಥರ? ಇವತ್ತು ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಿರುವಂಥ ಸರ್ಕಾರ ಇದ್ದರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ. ಇವತ್ತು ಮಹಿಳಾ ಪ್ರತಿನಿಧಿಯಾಗಿ ಒಬ್ಬರನ್ನು ಆಯ್ಕೆ ಮಾಡದೆ ಸೂಚನೆ ಮಾಡಿ ಕೂಡ ಅವರನ್ನು ಬೆಳಿಗ್ಗೆ ಬಂದು ಸಂಜೆವರೆಗೆ ಕಾದಂಥ ಒಂದು ಮಹಿಳೆಯನ್ನು ಸಂಜೆ ಆಗುವಾಗ ನಿಮಗೆ ಟಿಕೆಟ್ ಇಲ್ಲ ಅಂತೇಳಿ ಒಂದು ನಿರಾಕರ ಮಾಡಿದ್ದು ಅದು ದೊಡ್ಡ ಅಪಮಾನ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಇದೊಂದು ವಿಧಾನಸೌಧದಲ್ಲಿ ಒಂದು ಮಹಿಳೆಯನ್ನು ಕೂಡ ಸಂಸತ್ತಿನಲ್ಲಿ ಮಂತ್ರಿಗಿರಿಯನ್ನು ಕೊಡದೆ ಇಡೀ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಪ್ರತಿಭಟನೆ ಮಾಡೋದು ಬಿಟ್ಟು ಬೇರೆಗೇನು ಕೆಲಸ ಇಲ್ಲ. ಕೇಸರಿ ಪಡೆಗೆ ಸಚಿವರಾದ ಯುಟಿ ಖಾದರ್, ಸಂತೋಷ್ ಲಾಡ್ ಟಾಂಗ್ ಕೊಟ್ಟರು. ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡೋದು ಬೇರೆ ಏನು ಕೆಲಸ ಇದೆ? ಯಾಕೆಂತ ಹೇಳಿದರೆ, ಮಹಿಳೆಯರಿಗೆ ಇವತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಲ್ಲಿ, ಕೆಲಸಗಳಲ್ಲಿ ಮತ್ತು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇವತ್ತು ರಿಸರ್ವೇಷನ್ ಮಾಡಿದರೆ ಅದು ಕಾಂಗ್ರೆಸ್ ಮಾಡಿದೆ. ಆಶಾ ಸ್ಕೀಮ್ ಇರಲಿ, ಗೃಹ ಜ್ಯೋತಿ ಇರಲಿ, ನಿಮ್ಮ ಈ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಇರಲಿ, ಇದೆಲ್ಲ ಕೂಡ ಮಹಿಳಾ ಕನ್ಸರ್ನ್ ಆಗಿ ಕೊಟ್ಟದ್ದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.